ನಾನು ಇಂಡಿಯನ್ ಐಸೋ ಸ್ಪೀಡ್ ಅಂತ ಹೇಳ್ಕೊಂಡು ಬೆಂಗಳೂರು ತುಂಬ ಒಂದು ಕಪ್ಪಿ ಓಡಾಡ್ತಾ ಇದೆ. ಅದ್ಯಾವುದೋ ಉಚ್ಚಲ್ ಮೀನು ಹಿಡಿಯೋ ಪೆಟ್ರೋಲ್ ಪ್ರೇಮಿ ಲೇಖಿ ಗೋಸ್ವಾಮಿಗೆ ಬಕೆಟ್ ಹಿಡಿತಾ ಇದ್ದಾನೆ. ಅಣ್ಣಂದು ಒಂದ ಎರಡ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ತಿನ್ನೋದು ಬದನೆಕಾಯಿ ಹೇಳೋದು ಮಾತ್ರ ಪುರಾಣ ಅನ್ನೋ ಥರ ಇದೆ. ಹೆಸರನ್ನೇ ಒಳ್ಳೆ ಚಪ್ರಿಗಳ ಥರ ಇಟ್ಕೊಂಡಿದ್ದಾನೆ ಗುರುವೆ. ಅದೇನೋ ನಕ್ಕನ್ಲೆ ಅಂತೆ. ಅಪ್ಪ ಅಮ್ಮ ಇಟ್ಟಿರೋ ಸುಭಾಸನ ಹೆಸರನ್ನ ಬಿಟ್ಟು ಜನ ಎಲ್ಲ ಇವನ್ಗೆ ನಕ್ಕನ್ಲೆ ಅಂತ ಕರೆದ್ರೆ ಖುಷಿ ಆಗುತ್ತಂತೆ. ಅಣ್ಣನ ಈ ವಿಡಿಯೋದಲ್ಲಿ ಸ್ವಲ್ಪ ವಿಚಾರಿಸ್ಕೊಂಡು ಬರೋಣ ಬನ್ನಿ. ಗುರು ತಿಕ್ಕಲ್ ತಿಕ್ಕಲಾಗಿ ಡ್ಯಾನ್ಸ್ ಮಾಡಿ ಇಲ್ಲ ಜಗಳ ಮಾಡಿ ಫೇಮಸ್ ಆದರನ್ನ ನೋಡಿದ್ದೀವಿ. ಆದರೆ ಫಿಟ್ನೆಸ್ ಹೆಸರಲ್ಲಿ ಹುಚ್ಚಾಟ ಮಾಡಿ ಫೇಮಸ್ ಆಗಿರೋ ಒಂದು ಕಪಿನ ಇವತ್ತು ರೋಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಮಾತಾಡೋ ಮಾತಲ್ಲಿ ಬರೀ ಕೆಟ್ಟ ಪದಗಳು. ಈ ಥರ ಮಾಡೋದನ್ನೇ ಒಂದು ಕಂಟೆಂಟ್ ಅಂದ್ಕೊಂಡು ನಾನೊಬ್ಬ ದೊಡ್ಡ ಇನ್ಫ್ಲೂಯೆನ್ಸರ್ ಅಂತ ಫೀಲ್ ಮಾಡಿಕೊಂಡು ನಾನು ಮಾಡ್ತಾ ಇರೋದೆಲ್ಲ ಒಳ್ಳೆ ಕಂಟೆಂಟು ಅಂತ ಹೆಮ್ಮೆ ಪಡ್ತಾ ಓಡಾಡ್ತಾ ಇರೋ ಸುಭಾಸ್ನ ಅಂದರೆ ನಕ್ಕನ್ಲೆ ಸುಭಾಸ್ನ ಈ ವಿಡಿಯೋದಲ್ಲಿ ಹರಿದು ಊರು ಬಾಗಿಲು ಮಾಡೋಣ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಇವನೇನೋ ಇಂಡಿಯನ್ ಐಸೋ ಸ್ಪೀಡ್ ಅಂತೆ. ಇವನ್ ಮುಖ ನೋಡಿದ್ರೆ ತಿಂದಿರೋದೇ ಒಂದು ಕ್ಷಣ ಮರ್ತೋಗುತ್ತೆ. ಅಂಥದ್ರಲ್ಲಿ ಇವನ್ನ ಇನ್ಫ್ಲೂಯೆನ್ಸರ್ ಅಂತ ಹೇಳಿ ಅದೆಷ್ಟೋ ಕಡೆ ಗೆಸ್ಟ್ ಆಗಿ ಕರೆಸ್ತಾರೆ. ಅದರಲ್ಲೂ ಕಾಲೇಜ್ ಫಂಕ್ಷನ್ಗಳಿಗೆ ಅಣ್ಣನೇ ಮೇನ್ ಗೆಸ್ಟು. ಇಷ್ಟೆಲ್ಲ ಬಾಯಲ್ಲಿ ಬರೀ ಬೇಗಲ ಇರೋ ವ್ಯಕ್ತಿನ ಕಾಲೇಜ್ ಫಂಕ್ಷನ್ಗಳಿಗೆ ಗೆಸ್ಟ್ ಆಗಿ ಕರೆದು ಅದೇನು ಇನ್ಸ್ಪಿರೇಷನ್ ಕೊಡಿಸ್ತಾರೋ ಮಕ್ಕಳಿಗೆ ಅಂತ ನಂಗಂತೂ ಗೊತ್ತಿಲ್ಲ. ಮೇ ಬಿ ಅದೇನೋ ಫಂಕ್ಷನಲ್ಲಿ ಕೆಟ್ಟ ಮಾತು ಮಾತಾಡೋದ್ರ ಬಗ್ಗೆ ಹೇಳ್ಕೊಡ್ತಾರೇನೋ ಗೊತ್ತಿಲ್ಲ. ಇವನ್ಗಂತೂ ಬುದ್ಧಿ ಇಲ್ಲ ಅನ್ಕೊಳ್ಳೋಣ. ಆದರೆ ಕಾಲೇಜ್ ಅವ್ರಿಗೂ ಬುದ್ಧಿ ಇಲ್ವಾ? ಅವ್ರಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾಗುರುವೆ. ಇಂಥವ್ರನ್ನೆಲ್ಲ ಗೆಸ್ಟಾಗಿ ಇನ್ವೈಟ್ ಮಾಡಿ ಏನು ಮಾಡೋಕೆ ಹೋಗ್ತಿದ್ದಾರೋ ಅಂತ ನಂಗಂತೂ ಗೊತ್ತೇ ಇಲ್ಲ. ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಕೋತಿ ಥರ ಎಗರಾಡ್ತಾ ಇರೋನು, ಇಲ್ಲಿ ಹುಚ್ಚುಚ್ಚಾಟ ಆಡ್ತಾ ಇರೋನು ಇವತ್ತಿನ ಸಾಧಕ. ಇದನ್ನೇ ಸಾಧನೆ ಅನ್ನೋದಾದರೆ ನಿಜವಾದ ಸಾಧನೆಗಳ ಕತೆ ಏನು? ಇನ್ನೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ರಪ್ಪ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದ್ರೆ ದ ಓಜಿ ಆಫ್ ಪೆಟ್ರೋಲ್, ದ ಓಜಿ ಆಫ್ ಪೆಟ್ರೋಲ್ ಬೇಕಾ ಎವ್ರಿಥಿಂಗ್ ಯು ನೋ ಬೈ. ಇವಾಗ like lot of people wants to grow in Instagram, so what do you think, what 5 seconds are important? First 5 seconds, but at least keep posting, guys. Don't stop. Even though if no one is watching your video, still keep posting, keep posting, keep posting. That's the only key. Fucking don't give up. Yeah, man. Yeah, let's go. Let's go. ನೋಡಿದ್ರಲ್ಲ, ಇವನು ಪೆಟ್ರೋಲ್ ಮಾರೋನು. ಇವನ್ನ ಆಲ್ರೆಡಿ ಕರ್ನಾಟಕದವರು ಬಹಿಷ್ಕಾರ ಹಾಕಿರೋ ಥರ ಮಾಡಿದ್ದಾರೆ. ಕನ್ನಡದ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡಿಕೊಂಡು ಕನ್ನಡಿಗರು ಸರಿ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿನ ಫಾಲೋವರ್ಸ್ನೆಲ್ಲ ತಗೊಂಡಾದ್ಮೇಲೆ ಇವ್ರಿಗೇನೆ ರಿಟರ್ನ್ ಹೊಡಿತಾ ಇರೋವಂಥ ವ್ಯಕ್ತಿ. ಅವನ್ನ ಫಾಲೋ ಮಾಡುವಂಥ ಫಾಲೋವರ್ಸ್ಗಳಿಗೆ ಅದ್ಯಾವುದೋ ಬೆಟ್ಟಿಂಗ್ ಗೇಮ್ಗಳ ಬಗ್ಗೆ ಪ್ರಮೋಷನ್ಗಳನ್ನ ಮಾಡಿಕೊಂಡು ಆ ಗೇಮ್ ಚೆನ್ನಾಗಿದೆ ಈ ಗೇಮ್ ಚೆನ್ನಾಗಿದೆ ಅಂತ ಅವ್ರನ್ನ ಕೆಟ್ಟ ದಾರಿಗೆ ಎಳಿತಾ ಇರುವಂಥ ಸಾಧಕ. ಅಂಥ ಸಾಧಕನ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಮಾತಾಡಿಕೊಂಡು ಕನ್ನಡಿಗರಿಗೆ ಟಾಂಗ್ ಕೊಡ್ತಾ ಇದ್ದಾನೆ. ಲೋ ಸುಭಾಸಣ್ಣ, ಸರಿ ನಕ್ಕನ್ಲೆ ನಿನ್ನ ಹುಚ್ಚಾಟ ಎಲ್ಲನೂ ಸಹಿಸ್ಕೊಂಡು ನೀನು ಮಾಡೋ ಕ್ರಿಂಜ್ ಕಂಟೆಂಟ್ಗಳಿಗೆ ಜೈ ಅಂತ ಹೇಳ್ಕೊಂಡು ನಿನ್ನ ಫಾಲೋ ಮಾಡ್ತಾ ಇರೋದು ಕೂಡ ಕನ್ನಡ ಜನನೇ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಫಾಲೋವರ್ಸ್ಗೆ ತಲೆ ಕೆಟ್ಟು ಅನ್ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂದರೆ ಕೊನೆಗೆ 0 ಬರೋವರೆಗೂ ಬಿಡೋದಿಲ್ಲ. ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಕನ್ನಡ ಆಗಲಿ ಕನ್ನಡಿಗರ ಬಗ್ಗೆ ಆಗಲಿ ಮಾತಾಡೋದಕ್ಕೂ ಮುಂಚೆ ಕನ್ನಡಿಲಿ ಒಂದು ಸಲ ಮುಖ ನೋಡ್ಕೋ. ಅದರಲ್ಲೂ ಕೂಡ ನೀನು ಒಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಆಗಿ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರು ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ, ಕನ್ನಡಿಗರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ಅವನ ಬಗ್ಗೆ ಸಪೋರ್ಟ್ ಮಾಡಿ ಮಾತಾಡೋದು ಅದೆಷ್ಟರ ಮಟ್ಟಿಗೆ ಸರಿ ಅಂತ ನಿನಗೆ ಅನ್ನ ಹಾಕಿ ನಿನ್ನ ಫಾಲೋ ಮಾಡ್ತಾ ಇರೋಂಥ ಕನ್ನಡಿಗರ ಬಗ್ಗೆ ಹೆಮ್ಮೆ ಇರಬೇಕೇ ಹೊರತು ಈ ಥರ ಬೇರೆ ಯಾರನ್ನೋ ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಟಾಂಗ್ ಕೊಡೋದಲ್ಲ. ಏನು ಮಾಡೋದಪ್ಪ ಸ್ವಾಮಿ, ನಮ್ಮ ಕನ್ನಡಿಗರು ಕೂಡ ಇಂಥವ್ರನ್ನೇ ಸಪೋರ್ಟ್ ಮಾಡಿ ಬೆಳೆಸ್ತಾರೆ. ಹುಚ್ಚುಚ್ಚಂಗೆ ಆಡೋದು, ಕನ್ನಡನ ಬೈಯೋದು, ಪೆಟ್ರೋಲ್ ಮಾರ್ಕೊಂಡು ಕನ್ನಡಿಗರು ಕೆಟ್ಟವರು ಅಂತ ಹೇಳ್ಕೊಂಡು ಓಡಾಡೋರ ಬಗ್ಗೆನೇ ಫಾಲೋ ಮಾಡಿಕೊಂಡು ಬೆಳೆಸ್ತಾರೆ. ಇವಾಗ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಓ ಫಾಕ್, ಬೆಳಗ್ಗೆ ನಮ್ಮ ದೇವರು ಎಬಿಡೆ ವಿಲಿಯರ್ಸ್, ಲವ್ ಯು ಎಬಿಡೆ ವಿಲಿಯರ್ಸ್. ನಕ್ಕನ್ ನೀನು ಹೊಡಿಯೋ ಥರ ಸಿಕ್ಸ್ಗಳು ನಕ್ಕನ್ ಇಡೀ ವರ್ಲ್ಡಲ್ಲೇ ಯಾವನು ಹೊಡಿಯಲ್ಲ. ನಕ್ಕನ್ ಆ ಥರ ಸಿಕ್ಸ್ಗಳು ಹೊಡಿತೀಯ. ನಕ್ಕನ್ ಖರಾಬ್ ಗುರು. ನಿನಗಿರಷ್ಟು ನಿಯತ್ತು ಬೇರೆ ಯಾವ ಪ್ಲೇಯರ್ಗೂ ಇಲ್ಲ. ನಿನಗೆ ಮತ್ತೆ ವಿರಾಟ್ ಕೊಹ್ಲಿಗಿರಷ್ಟು ನಿಯತ್ತು RCBಗೆ ಯಾವನ್ಗೂ ಇಲ್ಲ ಗುರು. ಅಷ್ಟು ಕ್ರೇಜಿ ಮನುಷ್ಯ ನೀನು ಎಬಿಡೆ ವಿಲಿಯರ್ಸು. ನೀನೇನಾರು ನನ್ನ ನೋಡ್ತಾ ಇದ್ರೆ ನನಗೂ ನಕ್ಕನ್ ಲೇ ಅಂತ ಕಲ್ಸು ಗುರು. ಲವ್ ಯು ಎಬಿಡೆ ವಿಲಿಯರ್ಸ್.
ನೋಡಿದ್ರಲ್ಲ, ಎಬಿಡಿ ಮತ್ತು ವಿರಾಟ್ಗೆ ಇರೋ ನಿಯತ್ತು ಯಾವನ್ಗೂ ಇಲ್ಲ ಅಂತೆ. ಹೌದು, ಇದೊಂದೇ ನೀನು ಕರೆಕ್ಟಾಗಿ ಮಾಡಿರೋ ವಿಡಿಯೋ ಅಂದರೆ ಎಬಿಡಿ ಮತ್ತು ವಿರಾಟ್ಗೆ ಬಿಟ್ಟರೆ ಬೇರೆ ಯಾವನ್ಗೂ ಕೂಡ ಕನ್ನಡ ಆಗಲಿ ಕನ್ನಡಿಗರ ಬಗ್ಗೆ ಆಗಲಿ ನಿಯತ್ತಿಲ್ವೇ ಇಲ್ಲ. ಅದು ನಿಂಗೂ ಕೂಡ ಅಪ್ಲೈ ಆಗುತ್ತೆ ಗುರುವೆ, ಮರ್ತೋಗ್ಬಿಡ್ಬೇಡ ಅಷ್ಟೇ. ಫಸ್ಟ್ ಆಫ್ ಆಲು ನಿನ್ನ ಬೆಳ್ಸಿ ನಿನ್ನ ಫಾಲೋ ಮಾಡ್ತಾ ಇರೋ ಕನ್ನಡಿಗರ ಬಗ್ಗೆ ನಿಂಗೆ ನಿಯತ್ತಿಲ್ಲ, ಅವ್ರ ಮೇಲೆ ನಿಂಗೆ ಗೌರವ ಇಲ್ಲ. ಅಂಥದ್ರಲ್ಲಿ ನೀನು ಬೇರೆಯವ್ರ ನಿಯತ್ ಬಗ್ಗೆ, ಬೇರೆಯವರು ಕನ್ನಡಕ್ಕಾಗಿ ಶ್ರಮ ಪಡೋದ್ರ ಬಗ್ಗೆ ಮಾತಾಡ್ತೀಯಲ್ಲ, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಅಷ್ಟಕ್ಕೂ ಈ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಎಬಿ ಡಿವಿಲಿಯರ್ಸ್ಗಳಿಗೆ ನೀನು ಹೊಗಳ್ತಾ ಇರೋದಾ ಅಥವಾ ಬೈತಾ ಇರೋದಾ? ಮಾತಿಗೂ ನಕ್ಕನ್ ಅಂತ ಇದೆಯಲ್ಲ, ನೀನೇನಾದರೂ ಅವ್ರನ್ನ ನಕ್ಕನ್ ಅಂತ ಬೈತಾ ಇದೆಯಾ ಅಥವಾ ಅವ್ರನ್ನ ಹೊಗಳ್ತಾ ಇದೆಯಾ ಅಂತ ನನಗೆ ಡೌಟ್ ಬರ್ತಾ ಇದೆ. ಇವಾಗ ಇನ್ನೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ರಪ್ಪ. ಮನೆಗೆ ಹೋಗ್ತೀನಿ ಇವಾಗ, ಅದೆಲ್ಲ ಗೊತ್ತಿಲ್ಲ, ಅಷ್ಟೇ ಅಷ್ಟೇ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ. ಬಿದ್ಕೋತೀನಿ. ಕೆಲ್ಸ ಕೆಲ್ಸ ಏನು ಬೇಡ, ನಕ್ಕನ್ಲೇ ಅವ್ ನಮ್ಮನ್ಲೇ. ಬಾಯ್ ಬಾಯ್ ಬಾಯ್. ನೋಡಿದ್ರಲ್ಲ, ಇದು ಇವನ ಹಾರ್ಡ್ ಕೋರ್ ಫ್ಯಾನ್ ಅಂತೆ, ಆದರೆ ಅವನ ಬಾಯಲ್ಲೂ ಬರೀ ಕೆಟ್ಟ ಪದಗಳೇ ಬರ್ತಾ ಇದೆ. ಅದಕ್ಕೆ ನಾನು ಯಾವಾಗಲೂ ಬಡ್ಕೊಳ್ಳೋದು, ನಿಮ್ಮನ್ನ ಫಾಲೋ ಮಾಡುವಂಥ ಫಾಲೋವರ್ಸ್ಗಳಿಗೆ ಒಳ್ಳೆ ಕಂಟೆಂಟ್ನ ಕೊಡಿ, ಒಳ್ಳೆ ಮೆಸೇಜ್ಗಳನ್ನು ಪಾಸ್ ಮಾಡಿ. ಇಲ್ಲಾಂದರೆ ನೀವು ಮಾಡೋದನ್ನೇ ಅವರು ಫಾಲೋ ಮಾಡಿಕೊಂಡು ನೀವು ಮಾಡೋ ಕೆಲಸಗಳನ್ನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಆದರೂ ನನ್ನ ಮಾತು ಕೇಳೋದಿಲ್ವೇ? ಇವಾಗ ಅನುಭವಿಸ್ಬೇಕಷ್ಟೇ. ಇವನು ನಕ್ಕನ್ಲೇ ನಮ್ಮನ್ನ ಎಲ್ಲ ಅಂದ್ಕೊಂಡು ವೀಡಿಯೋಗಳನ್ನ ಮಾಡೋದಂತೆ. ಇವನ್ನ ಫಾಲೋ ಮಾಡುವಂಥ ಫಾಲೋವರ್ಸ್ಗಳು ಕೂಡ ಅದೇ ಪದಗಳನ್ನು ಯೂಸ್ ಮಾಡೋದಂತೆ. ಅದನ್ನೇ ಹೇಳ್ಕೊಂಡು ಹುಚ್ಚಿಸ್ತರ ಆಟ ಆಡೋದಂತೆ. ಯಪ್ಪ, ಇಂಥ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ಗಳನ್ನೆಲ್ಲ ಅನ್ಫಾಲೋ ಮಾಡಿ ಬಿಸಾಕ್ಬಿಡಿ. ಇಲ್ಲ ಅಂದರೆ ಇದೇ ಥರ ಮಾಡ್ಕೊಂಡೋದ್ರೆ ಎಲ್ಲ ಚಿಕ್ಕ ಮಕ್ಕಳು, ಎಲ್ಲ ಯಂಗ್ ಏಜ್ ಹುಡುಗರು ಕೂಡ ಇದನ್ನೇ ಕಲ್ತ್ಬಿಡ್ತಾರೆ. ಕನ್ನಡದಲ್ಲಿ ಒಂದು ಮಾತೇ ಇಲ್ವಾ, ಯಥಾ ರಾಜ ತಥಾ ಪ್ರಜೆ ಅಂತ. ಆ ಥರ ಆಗ್ತಿದೆ ಕನ್ನಡ ಕ್ರಿಯೇಟರ್ಗಳ ಅವಸ್ಥೆ. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ ಗುರುವೆ. ಇವಾಗ ಇನ್ನೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅಪ್ಪ, ಥೈಲ್ಯಾಂಡ್ ಅಥವಾ ಮಲೇಷ್ಯಾಗ ಹೋಗ್ತೀಯಾ? ನಿಂದೆ ಊರ್ ಸಾಲ ಆಗಿದೆ. ನಾನ್ ಯಾವಾಗ ಹೋಗ್ಲಿ ಥೈಲ್ಯಾಂಡ್ಗೆ, ನಾನ್ ಯಾವಾಗ ಹೋಗ್ಲಿ ಮಲೇಷ್ಯಾಗೆ, ನಾನ್ ಯಾವಾಗ ಹೋಗ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಗೆ? ನೋಡಿದ್ರಲ್ಲ, ಅಣ್ಣ ಸಿಗರ್ ಹೊಡಿತಾ ಇರೋದು, ಅದು ಒಳ್ಳೆ ಸ್ಟೈಲಲ್ಲಿ ಟೀ ಕುಡ್ಕೊಂಡು. ಅಂದರೆ ನಿನ್ನ ಫಾಲೋ ಮಾಡ್ತಾ ಇರೋ ಫಾಲೋವರ್ಸ್ಗಳಿಗೆ ನೀನು ಸಿಗರ್ ಹೊಡಿಯೋದನ್ನ ಕಲಿಸ್ತೀಯಾ? ನಿಂಗೆ ಜೀವನ ಕೊಟ್ಟಿರೋ ಜನಕ್ಕೆ ನೀನು ಏನು ಕೊಡ್ತಾ ಇದೀಯಾ ಅನ್ನೋದನ್ನ ನೋಡ್ಕೋ. ಇವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸು, ಕನ್ನಡ ಫಿಟ್ನೆಸ್ನ ಬಾಸ್ಗಳು. ಇದೊಂದೇ ವಿಡಿಯೋ ನೋಡಿ ಹೇಳ್ತಾ ಇಲ್ಲ ಕಣ್ರಪ್ಪ, ಇದಕ್ಕೆ ಸಾಕ್ಷಿ ಅನ್ನೋ ಥರ ಇನ್ನೊಂದು ವಿಡಿಯೋ ಕೂಡ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಲೋ ಮಚ್ಚ, 25 ರೂಪಾಯಿ ಕೊಟ್ಟಿ ಲೈಟ್ಸೇ ಹೊಡಿತೀಯ ಅಂದ್ಮೇಲೆ. ನೋಡಿದ್ರಲ್ಲ, ಇದನ್ನೇ ಒಂದು ದೊಡ್ಡ ಕಂಟೆಂಟ್ ಅನ್ನೋ ರೀತಿ ಕಂಟೆಂಟ್ ಮಾಡ್ತಾ ಇರೋ ಈ ನಾಯಣ್ಣ ಅಂದರೆ ನಕ್ಕನ್ಲೇ ಸುಭಾಸಣ್ಣ ಇವಾಗ ಸಿಗಾರ್ ಹೊಡ್ಕೊಂಡು ಫಾಲೋವರ್ಸ್ಗಳನ್ನೆಲ್ಲ ಅಡ್ಡದಾರಿಗೆ ಎಳಿತಾ ಇದ್ದಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅದರಲ್ಲೂ ಇವರೊಬ್ಬ ಫಿಟ್ನೆಸ್ ಕ್ರಿಯೇಟರ್ ಅಂತೆ. ಅಂದರೆ ಫಿಟ್ನೆಸ್ ಬಗ್ಗೆನೇ ಹೇಳ್ಕೊಂಡು ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾರಂತೆ. ಅದು ಯಾರಪ್ಪ ಜಿಮ್ನಲ್ಲಿ ವರ್ಕೌಟ್ಗಳನ್ನ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ಸಿಗರೇಟ್ಗಳನ್ನ ಸೇದ್ಕೊಂಡು ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾರೆ? ನಂಗಂತೂ ಗೊತ್ತೇ ಇಲ್ಲ. ಇವಾಗ ಇನ್ನೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. Let's go. ಕೇಳಿಸ್ತದೆ ಇಲ್ಲ ಶಕ ನಮ್ಗೇನು? ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಬೆಳೆಸಿರೋ ಲ್ಯಾಂಗ್ವೇಜ್ ಮತ್ತು ಇನ್ನೂ ಕೆಟ್ಟದಾಗಿರೋದು ಟೈಟಲ್ ಲೈನು. ಈ ಥರ ಯಾರಾದರೂ ಟೈಟಲ್ನ ಹಾಕೋಕ್ಕಾಗುತ್ತಾ? ಇಂಥವ್ರನ್ನ ನಾವು ಹೀರೋ ಮಾಡಿ ಮೆರೆಸ್ತಾ ಇದ್ದೀವಿ. ಇವ್ರನ್ನೆಲ್ಲ ನಾನು ರೋಸ್ಟ್ ಮಾಡಬೇಕು ಅನ್ನೋಕ್ಕೂ ಮುಂಚೆನೇ ಇವ್ರನ್ನ ವಿಕಿಪೀಡಿಯಾ ಚೆನ್ನಾಗಿ ರೋಸ್ಟ್ ಮಾಡಿಟ್ಟಿದ್ದಾರೆ. ಆ ವಿಡಿಯೋ ಕ್ಲಿಪ್ಪು ಕೂಡ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಹಿಂದಿನ ಕೈಯನ್ನ ನಿನ್ ಕೈ ಕೊಡ್ತಾ ಇದೀನಿ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು, ಓಕೆನಾ? ಅಂಕಲ್, ಇಷ್ಟ ದಿನ ನಿಮ್ ಮಗಳು ಯಾವ್ದೋ ಕಚಡ PG ಯಲ್ಲಿ ನಕ್ಕನ್ ಊಟ ಮಾಡ್ತಾ ಇದ್ಲು. ಇನ್ಮೇಲೆ ನಕ್ಕನ್ ನನ್ನ ಕೈಯಿಂದ ಊಟ ಮಾಡಿಸ್ತೀನಿ ಅವಳಿಗೆ. ಬೇಗ ಮಗುನು ಕೊಡ್ತೀನಿ, ತಲೆ ಕೆಡ್ಸ್ಕೊಂಬೇಡಿ. ಚೆನ್ನಾಗಿ ನೋಡ್ಕೋಪ. ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ಡೈಲಿ ಕಿಸಿ ಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಸಾಕಪ್ಪ, ಅದಕ್ಕಿಂತ ಜಾಸ್ತಿ ಶೇರ್ ಮಾಡಬೇಡ. ಮಾಡ್ಕೊ. ನೋಡಿದ್ರಲ್ಲ, ವಿಕಿಪೀಡಿಯಾದವರು ಈ ಥರ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ಗಳನ್ನ ಕರೆಸ್ಕೊಂಡು ಕಂಟೆಂಟ್ ಮಾಡೋಣ, ಕೊಲೆಬ್ ಮಾಡೋಣ ಅಂತ ಹೇಳ್ಕೊಂಡು ಇವ್ರನ್ನ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕಿದ್ದಾರೆ. ನಕನ್ಲೇ ಅಂತ ದಿನ ಸ್ಟಾರ್ಟ್ ಮಾಡಿ, ಸಾಕು ಅನ್ನೋಷ್ಟು ತಿಂದು ಆಗಲ್ಲ ಅನ್ನೋಷ್ಟು ವರ್ಕೌಟ್ ಮಾಡಿ, ಪಾಪ ತರ ಇರೋ ಚಿನ್ನುನ ಸೊಂಟದ ಮೇಲೆ ಇಟ್ಕೊಂಡು ಇಗ್ಗ ಮುಗ್ಗ ಬೈದು ಕೊನೆಗೆ ದಬಾಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ತಿಂದು ದಬಾಕೊಳ್ಳೋ ಸ್ಪರ್ಧೆಯಲ್ಲಿ ಎಲ್ಲಾ ಜೀವಿಗಳನ್ನು ಹಿಂದಿಕ್ಕಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಸುಭಾಷ್.
ಇವಾಗ ಇನ್ನೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ವಾಟ್ ಎ ಮೂವಿ, ವಾಟ್ ಎ ಡೆವಿಲ್ ಮೂವಿ ಮ್ಯಾನ್. ನಕ್ಕನ್ ಬೀಜ ಎಲ್ಲ ಬೈಕ್ ಬಂದ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು ಮೂವಿ. ನೆಕ್ಸ್ಟ್ ಲೆವೆಲ್ ಬ್ರೋ. ಡೆವಿಲ್ ವರ್ಸಸ್ ಕೃಷ್ಣ ಅನ್ಕೊಳ್ಳಿ, ಬ್ಲಾಸ್ಟ್. ನೀವೇನಾರೋ ಬಂದೇನಾರೋ ಮೂವಿ ಸೀಟಲ್ಲಿ ಏನಾರೋ ಕೂತ್ಕೊಂಡೆ ನಕ್ಕನ್ ಬೀಜ ಇಟ್ಕೊಂಡು ಕೂತ್ಕೊಬೇಕು, ಯಾಕಂದ್ರೆ ಬಾಸ್ ವರ್ಸಸ್ ಬಾಸ್ ಈ ಮೂವಿ. ಈ ವಿಡಿಯೋಲಿ ಅಣ್ಣ ಹೇಳಿರೋದು ಒಂದು ಮೂವಿ ಬಗ್ಗೆ. ಮೂವಿ ನೋಡಿ ಅಣ್ಣಂಗೆ ಬೀಜ ಬಾಯಿಗೆ ಬಂತಂತೆ. ಯಾರಿಗಾದ್ರೂ ಮೂವಿ ನೋಡಿದ್ರೆ ಬೀಜ ಬಾಯಿಗೆ ಬರುತ್ತಾ ಗುರುವೆ? ಮೂವಿ ನೋಡಿದ್ರೆ ಖುಷಿ ಆಗ್ಬೇಕೇ ಹೊರತು ಬೀಜ ಬಾಯಿಗೆ ಬರಬಾರ್ದು. 10 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡು ಅಂತಂದ್ರೆ ಅಣ್ಣ 100 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಅದರಲ್ಲೂ ನಂಗಿರೋ ಡೌಟ್ ಏನು ಅಂತಂದರೆ, ಅಣ್ಣ ಮೂವಿ ಬಗ್ಗೆ ಪ್ರಮೋಷನ್ ಮಾಡೋದು ಬಿಟ್ಟು ಮೂವಿ ಬಗ್ಗೆನೇ ಬೈತಾ ಇದ್ದಾನೆ ಅಂತ. ನೋಡಿದಂಥ ಜನಕ್ಕೂ ಕೂಡ ಅದೇ ಥರ ಅನಿಸುತ್ತೆ, ಇವನು ಮೂವಿ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದಾನ ಅಥವಾ ಮೂವಿ ಕೆಟ್ಟದಾಗಿದೆ ಬೀಜ ಬಾಯಿಗೆ ಬರುತ್ತೆ ಅಂತ ಬೈತಾ ಇದ್ದಾನ ಅಂತ. ಆ ಥರ ಎಲ್ಲ ರಿವ್ಯೂ ಮಾಡ್ತಾ ಇದ್ದಾರೆ ನಮ್ಮ ನಕ್ಕನ್ಲೆ ಸುಭಾಷ್ ಅಣ್ಣ. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ ಗುರುವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಕರ್ಮ ಬಿಡುತ್ತ ಅನ್ಕೊಂಡ, ನಿಮ್ ಮನೆಗೆ ಹುಡ್ಕೊಂಬಂದು ಹೊಡಿಯುತ್ತೆ. ಇವತ್ ನೀನ್ ನನ್ನ ಅಳ್ಸಿದ್ಯಾ ಅಲ್ಲ, ನಾಳೆ ನೀನು ಅಳ್ತೀಯ. ಏನ್ ಹೇಳು, ನೀನು ಅಳ್ಳೇ ಅಳ್ತೀಯ. ಹಾಲ್ ಚಾಲ್ भाई मोटा आदमी रह गया भाई. कटा यार, सच कही फेमस तो आप हो. मैं कही को नहीं भाई. मैं देखो स्टार्टिंग यार कितनी गर्मा गर्मी हाली रही Bro, है. inspiration हर from जगह you. जहाँ भी देख रहे हैं ओनली वन नेम, सुभाष सुभाष. ಸುಭಾಷ್, ಇಷ್ಟು ದಿನ ಸೋಷಿಯಲ್ ಮೀಡಿಯಲ್ಲಿ ನೀನು ನನ್ಗೆ ಹುಡುಗಿ ಸಿಗ್ತಾ ಇಲ್ಲ, ಯಾರು ಮದುವೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಈಗ ನೋಡು, ನಿಂಗೋಸ್ಕರ ನಾನು ನಂದಿನಿ ಕೈಯನ್ನ ನಿನ್ ಕೈ ಕೊಡ್ತಾ ಇದ್ದೀನಿ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು, ಓಕೆನಾ? ಅಂಕಲ್, ಇಷ್ಟ ದಿನ ನಿಮ್ ಮಗಳು ಆ ಯಾವ್ದೋ ಕಚಡ PGಯಲ್ಲಿ ನಕ್ಕನ್ ಊಟ ಮಾಡ್ತಾ ಇದ್ಲು. ಇನ್ಮೇಲೆ ನಕ್ಕನ್ ನನ್ ಕೈಯಿಂದ ಊಟ ಮಾಡಿಸ್ತೀನಿ ಅವಳಿಗೆ. ಬೇಗ ಮಗುನು ಕೊಡ್ತೀನಿ, ತಲೆ ಕೆಡ್ಸ್ಕೊಂಬೇಡಿ. ಚೆನ್ನಾಗಿ ನೋಡ್ಕೋಪ. ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ಡೈಲಿ ಕಿಸಿ ಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಸಾಕಪ್ಪ, ಅದಕ್ಕಿಂತ ಜಾಸ್ತಿ ಶೇರ್ ಮಾಡ್ಬೇಡ.